ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಇವಾಗ ಡೈರೆಕ್ಟಾಗಿ ಅಜ್ಜಿ ಮನೆಗೆ ಹೋಗ್ತಿದ್ದೀನಿ. ಇದಕ್ಕೆ ತುಂಬ ಕೆಲಸ ಇದೆ ಇವತ್ತು. ಅದಕ್ಕೆ ಏಯ್ಸ್ ಪಿಜನ್ಗೆ ಅನ್ನ ಹಾಕದೆ ಬಂದಿದ ತಕ್ಷಣ ಅಜ್ಜಿ ಹೇಳಿದ್ರು, ಚಿನ್ನು ಪಿಜನ್ನೇ ಬರ್ತಿಲ್ಲ ಗೈಸ್, ಏನು ಮಾಡೋದು? Emotional, damn it! ಚಿನ್ನು ಅಂತ ಒಂದು ಹೆಸರಿಟ್ಟಿದ್ದೆ ಅದಕ್ಕೆ. ಓಕೆ, ಇದು ಒಂದೇ ಕಾಲಿರೋದು, ಅದಕ್ಕೆ ಬರುತ್ತೆ. ಸ್ಕೂಲಲ್ಲೆಲ್ಲ ಬರುತ್ತಂತೆ, ಬರಲಿ ತಿನ್ನಲಿ. ಗೈಸ್ ಆಯಿತು, ಡಬ್ಬಿ ತೊಗೊಂಡೆ. ಪಪ್ಪ ಏನೋ ಬೇಗ ಕೆಲ್ಸಕ್ಕೆ ಹೋಗ್ಬೇಕಂತೆ, ಹೋಗ್ಬಿಟ್ಟು ಕೊಟ್ಬಿಡ್ತೀನಿ. ಇವತ್ತು CAG ಎಕ್ಸಾಮ್ ಓದ್ಕೊಂಡೆ ಬೆಳಿಗ್ಗೆ ಎದ್ದು. ಇನ್ನೂ ಐ ಸಿ ಒಂದ್ಸತಿ ಓದ್ಕೊಬೇಕದು. ಅಲ್ಲಿ ಕಾಲೇಜಲ್ಲಿ ಓದ್ಕೊತೀನಿ 2 ಅವರ್ ಕೂತ್ಕೊಂಡು. ಅಷ್ಟೇ ಗೈಸ್ ಇವತ್ತಿನ ಮಜಾ ಏನು ಗೊತ್ತಾ? ಒಂದು ನಿಮಿಷ. ಇವತ್ತಿನ ಮಜಾ ಏನಂದರೆ, ಇವಾಗಿಂದ ಹೇಳ್ತೀನಿ. ಇವಾಗಿಂದು ಒಂದು ಸ್ವಲ್ಪ ಕೆಲಸ ಇದೆ. ಏನೇನಂದರೆ, ಇದು ಕುತ್ಕೊಂಡು ಶೂ ಎಲ್ಲ ನೋಡಬೇಕು. 2 ಶೂ ಐತೆ. ನಿವ್ಯಾದೊಂದಿದೆ, ಇದೊಂದಿದೆ, ಯಾವುದೆಡೆ ನೈಕಿದೊಂದಿದೆ. ಅದೆರಡು ಇದೆ. ಅದೆರಡಲ್ಲಿ 2ಕ್ಕೂ ಸ್ವಲ್ಪ ಅದು ಶೂ ಫಿಕ್ಸ್ ಇಟ್ಟು ಬರುತ್ತಲ್ಲ, ಯಾವ್ದು ಹೇಳಿ ಗೈಸ್. ನಾನು ಹೇಳ್ತಿದ್ನಲ್ಲ, ಬಂದೆ ಬೇಗ. ಅದೇ ಶೂದೆಲ್ಲ ಸ್ವಲ್ಪ ಶೂ ಫಿಕ್ಸ್ ಅದು ಬಂದಿದೆಯಲ್ಲ, ಫೆವಿಕ್ವಿಕ್ದು, ಅದನ್ನು ಸ್ವಲ್ಪ ಅಂಟಿಸ್ಬೇಕು. ಶೂಗಳಿಗೆ ಸ್ವಲ್ಪ ಬಂದ್ಬಿಟ್ಟಿದೆ. What? Bro, what are you talking about, man? ಹೆವಿ ಯೂಸೇಜ್ ಅಲ್ಲ ಗೈಸ್. ನಾನು ಹಾಕೊಂಡು ತುಂಬ ಯೂಸೇಜ್ ಮಾಡ್ತೀನಿ ಆ ಶೂನ. ಹೊರಗಡೆನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯಪ್ಪ ಇರಿ ಗೈಸ್, ಅವಾಗಿಂದ ಎಡುತ್ತಾನೇ ಇದ್ದೀನಿ. ಅಲ್ಲಿ ಆವಾಗಲೇ ವೀಡಿಯೋ ತೆಗಿವಾಗ ಕಾಲ್ಗೆ ಏಟಾಯಿತು, ಲೆಫ್ಟ್ ಕಾಲ್ಗೆ. ಆಮೇಲೆ ಇವಾಗ ಮನೆಯಿಂದ ಆಚೆ ಬರುವಾಗಿ ಶೂ ಕೇಸ್ಗೆ ಬಂದು ಕಾಲು ಹೊಡ್ಕೊಂಡೆ. ಅದಕ್ಕೆ ಸುಮ್ಮನೆ ಕೂತಿದ್ದೆ 1-2 ನಿಮಿಷ. ಯಾಕಂದರೆ ಇನ್ನೊಂದು ಸತಿ ಏನೂ ಆಗಬಾರ್ದು ಆ ಥರ ಅಂತ. ಅಷ್ಟೇ ಗೈಸ್. ಇವಾಗ ಇದೆಲ್ಲ ಶೂ ಫಿಕ್ಸ್ ಅದನ್ನು ಅಂಟಿಸ್ಬೇಕು. ಜೈ ಶ್ರೀರಾಮ್. ನಡಿ ಇವಾಗ ಗಾಡೀಲಿ ಹೋಗೋಣ. ನೋಡಿ ಎಷ್ಟು 2 ರಿಯಲ್ ಮೆಡ್ರಿಡ್ ಮಸ್ತಾಗಿ ಹೊಡೆದ್ರು ಮ್ಯಾನ್ ಸಿಟಿ ಮೇಲೆ. ಆ್ಯಕ್ಚುಲಿ ಮ್ಯಾಂಚೆಸ್ಟರ್ ಸಿಟಿ ಬಂದು ಮ್ಯಾನ್ ಯುನೈಟೆಡ್ ಕಾಪಿ, ಸ್ವಲ್ಪ ಕಾಪಿ. ತುಂಬ ಕೆಲಸ ಆಗಿಸ್ತು. ಮಸ್ತಾಗ ವಾಲ್ವಾಡೆ ಅಂತೂ ಕೇಳಲೇಬೇಡಿ. ಫಸ್ಟ್ ಮ್ಯಾಚು ಅವೇನೋ ನಾನು ಅದು I don't know. I'm scared. ಒಂದೇ ಪ್ರಾಬ್ಲಮ್ ಹೆಂಗೆ ಗೊತ್ತಾಗ ಫುಟ್ಬಾಲಲ್ಲಿ, ಬೆಳಿಗ್ಗೆ ಇರತ್ತದು AM, ಆವಾಗ ಅವ್ರಿಗೆ ರಾತ್ರಿ, ನಮಗೆ ಬೆಳಿಗ್ಗೆ. ಅದಕ್ಕೆ ನೋಡೋಕ್ಕಾಗಲ್ಲ. ಅದೇ ಬೆಳಿಗ್ಗೆ ಇನ್ಸ್ಟಾಗ್ರಾಮ್ ತೆಗ್ದಿದ್ದ ತಕ್ಷಣ ಗೊತ್ತಾಗ್ಬಿಡ್ತು. ವಿನಿಯಸ್ ಒಂದು ನೋಡ್ದ, ಮತ್ತು ಇನ್ನೊಂದೇನೋ ಪೆನಾಲ್ಟಿ ಒಂದು ಹೊಡೆದ ಅಷ್ಟೇ. ಅವನು ಇನ್ನೊಂದು ಯಾರು ಹೊಡೋದು ಗೊತ್ತಾಗಲಿಲ್ಲ, ಯಾಕಂದರೆ ಅದು ತೋರಿಸ್ಲಿಲ್ಲ ನನಗೆ. ಈಕ್ವಲ್ ಇತ್ತು. ಆಮೇಲೆ 2-1 ಆಯಿತು. 2-1 ಬಂದು ವಿನಿಷಿಯಸ್ ಹೊಡೆದ. ಇನ್ನೂ ರಕ್ಷಿತಾ ಹೋಗಿಲ್ಲ ಸ್ಕೂಲ್ಗೆ. ನಾನಿವತ್ತು ಸ್ವಲ್ಪ ಬೇಗ ಆಯ್ತಲ್ಲ ಎಲ್ಲ ಕೆಲಸಗಳು, ಅದಕ್ಕೆ. ಸರಿ, ಇವಾಗ ಅಜ್ಜಿ ಮನೆಗೆ ಹೋಗ್ತಾ ಇದು ತೊಗೊಬೇಕು. ತೊಗೊಳ್ಳೋದಲ್ಲ, ಮನೇಲೇ ಇದೆ. ಸರಿ ಗೈಸ್, ಸಮರ್ಥ ಸಿಕ್ಕಿದ ಕೆಳಗಡೆ. ಮತ್ತೇನೋ ಬಸ್ ಲೇಟ್ ಆಯ್ತಂದ. ಎಷ್ಟು ಬರುತ್ತೆ ಅಂತ ಕೇಳಿದ್ರೆ 45 ಅಂತ. ನಾನು ಏನು 45 ಫಿಲಮ್ಗೆ ಹೋಗ್ತಿದ್ಯಾ ಅಂದೆ. ಅಮ್ಮ, ಇವಾಗ ಒಂದೊಂದು ಕೆಲಸ ಅಲ್ಲ ಗೈಸ್. ಇವಾಗ ಪಟ ಅಂತ ಮಾಡಬೇಕು. ಸರಿ, ತೊಳೆದೆ. ನೋಡಿ ಎಷ್ಟು ಗಲೀಜಾಗೋಗಿದೆ. ಇವಾಗ ವೆಟ್ ಟಿಶ್ಯೂ ಇದೆಯಲ್ಲ, ಅದು ಹಾಕೊಂಡು ಉಚ್ಚಿಸ್ಬೇಕು ಇವಾಗ. ಇಲ್ಲಿ ಗೈಸ್, ಇಲ್ಲಿ
ಹಾಕೊಂಡು ಇವಾಗ ಉಜ್ಬೇಕು, ಇವಾಗ ಸರಿಯಾಗಿ ಉಜ್ಬೇಕು. ರೆಡ್ ಫಿಶ್ ಅದೇ ಸಿಕ್ತು. ಇಲ್ಲಿ ರೆಡ್ ಟಿಶ್ಯೂಗೆ ಹಂಗೆ ಆಗೋಯ್ತು. ಟೈಮ್ ಆಯಿತು ಗೈಸ್, ಬೇಗ ಮಾಡೋದಕ್ಕೆ ಏನು ಕೆಲಸ ಮಾಡೋದೇನು. ಇಲ್ಲಿ ಫುಲ್ಲು ಆ್ಯಕ್ಚುಲಿ ಇದು ನಮ್ಮ ಮಾಮ ಕೊಟ್ಟಿದ್ದು ಬಾಲು, ಆವಾಗಿನ ನಾನು ಹಿಂಗೆ ಮೇಂಟೈನ್ ಮಾಡಿ 1 ವರ್ಷ ಆಯಿತು ಗೈಸ್. ಇನ್ನು ಸ್ವಲ್ಪ ಬಿಸಿಲಲ್ಲಿ ಇಡ್ತೀನಿ. ಏನು ಮಾಡಬೇಕು, ಶೂ ಕ್ಲೀನ್ ಮಾಡಬೇಕು ಗೈಸ್. ಇದು ಸರ್ಫೇಸ್ ಇಟ್ಬಿಡ್ತೀನಿ ಇದ್ರದ್ದು. ನಿವ್ಯಾ ಪ್ರೋ ಟಚ್ ಗೈಸ್. ಅದೇನಾಗೋಯ್ತು ಗೊತ್ತಾ, ಸ್ಕ್ಯಾಮ್ ಆಗಿಲ್ಲ ಇದು. ಒಪ್ಪಂಗೆ ಆ ಶೂ ಫಿಕ್ಸ್ ಬುಕ್ ಮಾಡು ಅಂದರೆ ಪಾಪ ಇದು ತಂದ್ಬಿಟ್ಟವ್ರೆ. ಅದು ಗೊತ್ತಾ, ವೆರಿ ಕ್ವಿಕ್. Historical. Unbelievable. Amazing. ಅದೆಲ್ಲ ವರ್ಕ್ ಆಗಲ್ಲ ಕಣೋ, ಇದೇ ಹಾಕು ಅಂದರು. ಏನು ಮಾಡೋಕ್ಕಾಗುತ್ತೆ, ತಂದೆ ಮಾತು ಕೇಳಬೇಕು. ಒಳ್ಳೆ ಹುಡುಗ ನಾನು. ಅದೇನೋ CAG ಓದಿದ್ದೀನಂತ ಬಚಾವ್ ನಾನು, ಇಲ್ಲಾಂದರೆ ಫುಲ್ ಕಷ್ಟ ಆಗೋಗುತ್ತೆ ಗೈಸ್. ಹೊರಗಡೆನೇ ಉಚ್ಚಿದ್ದೀನಿ, ಒಳಗಡೆ ಉಚ್ಚಕ್ಕಾಗಲ್ಲ. ಸತಿನೂ 2 ಟಿಶ್ಯೂ ಬಂತ ಇಲ್ಲ, 2 ಟಿಶ್ಯೂ. ಈ ಶೂ ಆಯಿತು, ಇನ್ನೊಂದು ಇದು 2ನೇ ಶೂದು ಸೆಟ್ ಆಯಿತು. ಇವಾಗ ನಂದು ನೈಕಿ ತೋರಿಸ್ತೀನಿ ಇಲ್ಲಿ. Wonderful. Oh, that's a wonderful move. ನೈಕಿ ಸೋಲ್ ನೋಡಿ, ಒಂದೇ ವರ್ಷ ತೊಗೊಂಡಿದ್ದು. 1 ವರ್ಷ ಆಯ್ತು ತೊಗೊಂಡು, ಹೊಡೋಗಿದೆ ಸೋಲ್. Emotional, damn it! ನೋಡಿ ಆಗಿದೆ, ನುಗ್ತೀನಿ ನೋಡ್ಬಿಟ್ಟು ಶಾಕ್ ಆಗಿ ಹೋಗ್ತೀರಾ. ಇಲ್ಲಿ ಹಾಂ ನೋಡಿ, ನೀರಲ್ಲೇ ತೊಳಿಬೇಕು ಅನ್ಸುತ್ತೆ ಇದನ್ನೆಲ್ಲ. ಸರಿ ಹೋಗಲ್ಲ ನೋಡಿ, ಲೋಗೋ ಇವಾಗ ಕಾಣಿಸ್ತಿದೆ. ಯಪ್ಪ ಹುಳ, ಏಯ್ ಡ್ಯಾಡಿ. ಹಾಂ ನೋಡಿ ಹುಳ ಎತ್ಕೊಂಡು ಹೋಗ್ತವ್ರೆ ಮನೆ ಒಳಗಡೆ. ಬೆಳ್ಳಕ್ಕಾಗಿದೆ. ಇನ್ನೊಂದು ಶೂ ತೊಳಿತೀನಿ ಹಾಕೋ. ಬಾ ಹೋಯ್ತು, ಬೆಳ್ಳಗಾಗಿದೆ. ಬಾ ಐಕಿದ್ರು ಸೋಲ್ ತೋರಿಸಿದ್ರೆ ಶಾಕಾಗಿ ಹೋಗ್ತೀರಾ. ಹಿಂಗಿತ್ತು ಸೋಲು, ಹಿಂಗಿತ್ತು, ಹೆಂಗಾಗಿದೆ ನೋಡಿ, ಹೆಂಗಾಗಿದೆ ನೋಡಿ ನೀವೇ, ಹಿಂಗಾಗೋಗಿದೆ. ಆಗಿದ್ದು ಬೇರೆ ಇದು ಮಾಡಬೇಕು, ಎರಡೂ ಯೂಸ್ ಮಾಡಬೇಕು. ಇದೆಲ್ಲಿ ಬಿದ್ದಿದೆ ಅಂತ ನೋಡಬೇಕು. ಇದೆ ನೈಕಿದು ಒರ್ಜಿನಲು. ಇಲ್ಲಿ ಯೂನಿಕಾರ್ನ್. ಅಪ್ಪ 2 ಸೆಕೆಂಡಲ್ಲಿ ಅನ್ಕೊಂಡ್ಬಿಡ್ತಿದೆ. ಇಸ್ ಇನ್ ಗುಡ್ ಕಂಡೀಷನ್. ಇವಾಗ ಇದು ತೋರಿಸ್ತೀನಿ, ಶಾಕ್ ಆಗೋಗ್ತೀರಾ. ತಗೊಂಡೆ ತನನ ಆಯಿತು ಸೋಲು. ಹೋಯ್ತು ಗೈಸ್, ಇದು ತೋರಿಸಿ ಮನೆ ಬನ್ನಿ. ಇಲ್ಲಿ ಹೋಗ್ಬಿತ್ತು, ಪಟ್ಟಣ ಬಿತ್ತು ಹೋಗಿ. ಇವಾಗ ಸರಿ ಗೈಸ್, ಇವಾಗ ಟೈಮ್ ಆಗೋಯ್ತು.
ಇವಾಗ 8 o'clock ಶಾರ್ಪು. ಇನ್ನು 11 ಮಿನಿಟ್ಸಲ್ಲಿ ನಾನು ತಿಂಡಿ ಮಾಡ್ಕೊಂಡು ಹೊರಡಬೇಕು. ಸರಿ ಇವಾಗ ತಿಂಡಿ ಮಾಡ್ಕೊಂಬಿಟ್ಟು ಕಾಲೇಜ್ಗೆ ಹೋಗಿ ತೋರಿಸ್ತೀನಿ. ಇನ್ನು ಟೆಂಪಲ್ಗೆ ಹೋಗಬೇಕು. ಬಾಯ್. ಮನೆ ಬಿಟ್ಟೆ ದೇವಸ್ಥಾನಕ್ಕೆ ಹೋಗಬೇಕು. ಹೋಗಿ ತೋರಿಸ್ಬಿಟ್ಟು ಆಮೇಲೆ ಕಾಲೇಜು. ಏನೋ ಅದೇ ಆಯ್ತಲ್ಲ, ಮೇನ್ ಕೆಲಸ ಆಯಿತು. ಇನ್ನೂ ಸ್ವಲ್ಪ ಕೆಲಸಗಳಿವೆ, ಅದು ಮಾಡ್ಕೊತೀನಿ ಕಾಲೇಜಿಂದ ಬಂದಮೇಲೆ. ಇವತ್ತು ಟೆಂಪಲ್ಗೆಲ್ಲ ಹೋಗ್ಬೇಕಂತ. ಸರಿ ಗೈಸ್, ಇವಾಗ ಅಲ್ಲಿ ಸಿಗ್ತೀನಿ. ರಾಘವೇಂದ್ರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವಾಗ ತೋರಿಸ್ತೀನಿ ದೇವ್ರನ್ನ. ಇನ್ನೊಂದು ದೇವಸ್ಥಾನ. ಇವಾಗ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತೀನಿ ಬೇಗ. ಆಯಿತು, ದೇವ್ರ ದರ್ಶನ ತೊಗೊಂಡು ಇವಾಗ ಕಾರ್ತಿಕೇಯನಲ್ಲೇ ನಿಂತಿದ್ದಾನಂತೆ. ಎಲ್ಲೆಲ್ಲಿ ಕಾಲೇಜ್ ಮುಂದೆ ಫೋಟೋ ಕಾಪಿ ತೊಗೊತಿದ್ದಾನೆ. ಐಸಿದು ಆ ಮ್ಯಾಮ್ ನೋಟ್ಸ್ ಬರ್ಸಿದ್ದಾರೆ. ಆ ಮ್ಯಾಮ್ ನೋಟ್ಸ್ ಬರ್ಸಿದ್ದಾರೆ. ಆದರೆ ಆ ಮ್ಯಾಮ್ಗೆ ಏನೋ ಆಕ್ಸಿಡೆಂಟು, ಅದೇನು ಕತೆನೋ ಗೊತ್ತಿಲ್ಲ. ಯಾವುದೋ ಕೈ ಫ್ರ್ಯಾಕ್ಚರ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಕರೆಕ್ಟಾಗಿ 1 ವೀಕ್ ಮುಂಚೆ ಗೈಸ್ ಆಗಿರೋದು. ಅದ್ರ ಮುಂಚೆ ಆ ಮ್ಯಾಮ್ ಪೀರಿಯಡ್ ಇರಲಿಲ್ಲ. ಯಾಕಂದರೆ ನಮ್ಗೆ ಹಾಫ್ ಡೇ ಇತ್ತಲ್ಲ. IC ಬಂದು ವಾರಕ್ಕೆ ಒಂದು ಸತಿ ಇತ್ತು. ಅವಾಗ ಹಾಫ್ ಡೇ ಹೋಗ್ತಿದ್ದೆ ನೋಡಿ. ವಾರಕ್ಕೆ ಒಂದು ಸತಿ ಇತ್ತು. ಅಲ್ಲಿ ನೋಡಿದ್ರೆ ಆ ಮ್ಯಾಮ್ ಹಿಂಗೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು, ಅದು ಕ್ವಶನ್ ಪೇಪರ್ ಯಾಕೆ ಕಳಿಸಿರೋದಂದರೆ ಸಂಡೇ ಕಳಿಸಿರೋದು. ನಾವು ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಓದೋದಾ, ಮ್ಯಾಥ್ಸ್ ಓದೋದಾ, ಏನು ಮಾಡೋದು? ಅದಕ್ಕೆ ಅವನು ನೋಟ್ಸು ChatGPT ಇದೆ, ಎಲ್ಲ ನೋಟ್ಸು ಎಲ್ಲ ತೊಗೊತಿದ್ದಾನೆ. ಕಾರ್ತಿಕೇಯನ್ನು ನಾವು ಒಂದೇ ಇವತ್ತು ಬೇಕಾಗಿರೋದು. ಇವತ್ತು ಬೇಗ ಬಿಟ್ಬಿಡ್ಲಿ ಅಂತ ಕಾಲೇಜು. 3:30ಗೆ ಬಿಟ್ಟರೆ ಮಸ್ತಾಗಿರುತ್ತೆ. 8:31 ಬೇರೆ ಆಗೋಯಿತು. ಇವಾಗ ಕಾರ್ತಿಕೇಯನ್ ತೋರಿಸೋ ಡೌಟು. ನಾನು ಇವಾಗ ಓಡ್ಕೊಂಡು ಹೋಗ್ಬೇಕು. ಅದಕ್ಕೆ ಸರಿ, ಇವತ್ತಿಗೆ ಇಲ್ಲಿ ಮಾರ್ನಿಂಗ್ ಬ್ಲಾಗ್ ಮುಗೀತು. ಮಾರ್ನಿಂಗ್ ಕತೆ ಮುಗೀತು. ನೆನ್ನೆದು ಕತೆ ಗೊತ್ತಿಲ್ಲ. ಮೊನ್ನೆದಿದ್ದು ಎಡಿಟಿಂಗೇ ಮಾಡಿಲ್ಲ. ಎಲ್ಲ ಒನ್ ಬೈ ಒನ್ ಕೆಲಸ ಮಾಡಬೇಕು. ಮನೆಗೆ ಹೋಗಿ ಬಂತು. ಇನ್ನೂ ಇವತ್ತು ಇದಕ್ಕೆ ಇವರೆಲ್ಲ ಕ್ರಿಕೆಟ್ ಆಡೋಣ ಬಾರೋ ಅಂತ ಮೆಸೇಜ್ ಹಾಕಿದ್ದಾರೆ ನೆನ್ನೆ. ಇವರು ನಮ್ಮ ಕಾಲೇಜ್ ಫ್ರೆಂಡ್ಸು. ಕಾರ್ತಿಕೇಯನು, ಅಮೋಘ, ವಿಜಯ್, ಮಾದೇವ. ನಾಳೆ ರಜಾ ಅಲ್ಲ, ಅದಕ್ಕೆ ನಾನು ಏನು ರಿಪ್ಲೈ ಮಾಡಿಲ್ಲ. ಇವಾಗ ಹೋಗಿ ಗೊತ್ತಿಲ್ಲ ಗೈಸ್, ನನಗೆ ಕತೆ ಗೊತ್ತಿಲ್ಲ. ಇವತ್ತು ನಾನ್ ವೆಜ್ ಇವತ್ತೇನೋ ಅಮಾವಾಸ್ಯೆ ಅಂತೆ. ಸರಿ, ಒಂದು ಕೆಲಸ ಮಾಡ್ತೀನಿ. ಇವಾಗಿನ ಬ್ಲಾಗ್ ಮುಗಿಸ್ತೀನಿ. ಬಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟ್ರಾನ್ಸಿಷನ್ ಹಾಕೋದೇ ಮರ್ತದೆ. 2 hours later. ಟ್ರಾನ್ಸಿಷನ್ ಆಯಿತು ನೋಡಿ ಗೈಸ್. ಇವಾಗ 3 ಗಂಟೆಗೆ ಬಿಟ್ಟಿದ್ದು, 3:30 ಕಾಲೇಜು. ಎಕ್ಸಾಮ್ ಚೆನ್ನಾಗೇ ಬರುತ್ತೆ. CAG ಕಮ್ಮಿ ಬರುತ್ತಷ್ಟೇ. ಆಮೇಲೆ ಅದೇ ಎಕ್ಸಾಮು ಮುಗ್ದಿದ ತಕ್ಷಣ ಊಟಕ್ಕೆ ಹೋದ್ವಿ ನಾನು ವಿಜಯ್ ಸುಹಾಸು. ನಾನ್ ವೆಜ್ಜು ತಿಂದ್ಬಿಟ್ಟು ಇವಾಗ ಮನೆಗೆ ಬಂದೆ. ಇವಾಗ ಅಲ್ಲೆಲ್ಲೋ ಸಾಯಿಬಾಬಾ ಟೆಂಪಲ್ ಇದೆ ನೋಡಿ, ವಿದ್ಯಾಪೀಠ ಹತ್ರ. ಅಲ್ಲಿ ಹೋಗ್ಬೇಕಂದ್ರು. ನಡೀರಿ ಡ್ಯಾಡಿ ಅಂದೆ. ಸರಿ, ನಾನ್ ವೆಜ್ ತಿನ್ಕೊಂಡ್ಬಿಟ್ಟಿದ್ದೀನಿ. ನಾನು ಒಳಗಡೆ ಹೋಗಲ್ಲ, ಡ್ಯಾಡಿ ಅಷ್ಟೇ ಹೋಗ್ತಾರೆ. ಸರಿ ಗೈಸ್, ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಇಲ್ಲಿ ಬಂದಿದೆ ವಿನೋದ್ ಅಂಕಲ್ ಗಾಡಿ, ಅಲ್ಲೇ ಇದೆ. ಇದು ತೋರಿಸ್ತೀನಿ. ಅದು ಸುಮ್ಮನೆ ಇರೋಣ ಇಲ್ಲೇ. ನಾನ್ ವೆಜ್ ತಿಂದಿರಲಿಲ್ಲ ಅಂದರೆ ನಾನು ಹೋಗ್ತಿದ್ದೆ. ತಿನ್ಬಿಟ್ಟಿದ್ದೀನಲ್ಲ. ಹಣ ಹೊಡೀರಿ. 6. Oh, what a shot that is. That is crisp. That's the shot of the night. Gets inside and flicks it away over the rope. 6, guys. ಗೈಸ್, ನಿಮ್ಮ ಹುಡುಗ ಬಂದ. ದೇವಸ್ಥಾನಕ್ಕೆಲ್ಲ ಹೋಗಾಯಿತು. ಇವಾಗ ಬಂದೆ. ಅವ್ರು ಹೋಗಿದ್ರು, ನಾನು ಹೋಗಿರಲಿಲ್ಲ.
ಇವಾಗ ನೋಡ್ಬೇಕು ಗೈಸ್ ಏನು ಕತೆ ಅಂತ. ಇವಾಗ ಹೊರಗಡೆ ಊಟಕ್ಕೆ ಹೋಗ್ತಿದ್ದೀವಿ, ಹೋಗೋಣ ಬನ್ನಿ ಗೈಸ್. ಮೆಟ್ರೋಲ್ಲಿ ಇಳಿದ್ವಿ, ಮೆಟ್ರೋಲ್ಲಿ ಇಳಿದಿಲ್ಲ, ಮೆಟ್ರೋ ಸ್ಟೇಷನಲ್ಲಿ ಇಳಿದಿದ್ದೀವಿ. ಅದು ಮಮ್ಮಿ ಎಲ್ಲೆಡೆ MG ರೋಡು, ಮಹಾತ್ಮ ಗಾಂಧಿ ರೋಡ್ ಮೆಟ್ರೋಲ್ಲಿ ಇಳಿದಿದ್ದೀವಿ. ಫುಲ್ ಜೋರು ಮಾಡ್ಯಲ್ಲ ಗೈಸ್. ಬೆಂಗಳೂರು ಇಸ್ ಬ್ಯಾಕ್. ಇರಿ ಆನೆ ತೋರಿಸ್ತೀನಿ, ಆನೆ ಅಂಬಾರಿ. ಬಟನ್ ಶೀಕ್ ಗೈಸ್, ಬಟನ್ ಶೀಕ್ ಮಸ್ತಾಗಿದೆ ಯಪ್ಪ, ಸೂಪರ್ ಆಗಿದೆ ಗೈಸ್. ಪೇಜಾ ಫ್ರೀ ತೊಗೊಂಡಿದ್ದೀವಿ, ಅದು ನಾನೊಂದು ತಿನ್ನಲ್ಲ, ಪಪ್ಪ ತಿಂತಾರೆ. ಸರಿನಾ, ಇಲ್ಲಿ ತೋರಿಸ್ತೀನಿ. ಪೇಜಾ ಫ್ರೈ ಇದು ಮಟನ್ ಸಮೋಸ ಸಿಗಲಿಲ್ಲ. ಎಷ್ಟು ಒಂದು 8 ಅಂಗಡಿ ಹುಡ್ಕಿದ್ವಿ, ಸಿಗಲಿಲ್ಲ. ಇವಾಗ ಎಂಪೈರ್ಗೆ ಬಂದಿದ್ದೀವಿ. ಹೊರಗಡೆ ಸ್ವಲ್ಪ ಬೀಫ್ ಹಾಕ್ಬಿಟ್ಟಿರ್ತಾರೆ, ಬಂತು ಬಿರಿಯಾನಿ ಇಲ್ಲಿ ತೋರಿಸ್ತೀನಿ. ಇಲ್ಲಾಂದ್ರೂ ಹೊರಗಡೆ ಹೋಗಿ ತಿನ್ನಬೇಕು, ಕರಾಮ ಇದೆಯಲ್ಲ ಅಲ್ಲಿ ಹೋಗಿ ತಿಂತೀವಿ ಇವಾಗ. ಆಯಿತು ಗೈಸ್, ಇದೆಲ್ಲ ಹಂಗೋ ಮಾಡಿ ಮಟನ್ ಸಮೋಸ ಸಿಕ್ತು, ಅದು ತಿಂದು, ಇದು ಪುಡಿಂಗು ತಿಂದು, ಲಾಸ್ಟಲ್ಲಿ ಗುಲಾಬ್ ಜಾಮೂನು ಮತ್ತು ಕೋವಾ ತಿಂದು ಎಲ್ಲ ಮುಗೀತು. ಇವಾಗ ಹೋಗಿ ಸ್ವಲ್ಪ ಹೊತ್ತು ನ್ಯಾಪ್ ತೊಗೊತೀನಿ. ಇವಾಗ ಹೋಗ್ತಾನೆ. ಚೆನ್ನಾಗಿತ್ತು ಇವತ್ತು.